ಹಾಯ್, ಇವತ್ತು ಸೌತೆಕಾಯಿ ಸಾಸಿವೆ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಸಣ್ಣ ಸೌತೆಕಾಯಿ ಹಾಗೆ ಒಂದು ಅರ್ಧ ಬಟ್ಲು ಕಾಯಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 2 ಹಸಿಮೆಣಸು ತೊಗೊಂಡಿದ್ದೀನಿ. ಸೌತೆಕಾಯನ್ನು ಸಣ್ಣಗೆ ಹೆಚ್ಚಿಕೊಳ್ಬೇಕು. ನಂತರ ಒಂದು ಮಿಕ್ಸಿ ಜಾರಿಗೆ ತೆಂಗಿನ ತುರಿ ಹಾಗೆ 2 ಹಸಿಮೆಣಸನ್ನು ಹಾಕ್ಕೊಂಡು ಸಣ್ಣಗೆ ಪೇಸ್ಟ್ ಆಗೋ ಥರ ಅದನ್ನು ರುಬ್ಕೊಳ್ಬೇಕು. ನೋಡಿ, ಈ ಥರ ಸಣ್ಣ ಪೇಸ್ಟ್ ಆಗೋ ಥರ ರುಬ್ಕೊಂಡಿದ್ದೀನಿ. ಹಾಗೆಯೇ ಆ ಹೆಚ್ಕೊಂಡಿರುವಂಥ ಸೌತೆಕಾಯಿನೂ ಕೂಡ ಹಾಕ್ಕೊಂಡು 1 ಸೆಕೆಂಡ್ಗಿಂತಲೂ ಕಡಿಮೆಯಲ್ಲಿ ನಾವು ಒಂದ್ಸಲಿ ಗ್ರೈಂಡ್ ಮಾಡ್ಕೊಳ್ಬೇಕು. ಯಾಕಂದರೆ ಸೌತೆಕಾಯಿ ಬಾಯಿಗೆ ಸಿಕ್ಕದಷ್ಟು ರುಚಿ ಚೆಂದ. ನೆಕ್ಸ್ಟು ಒಂದು ಪಾತ್ರೆಗೆ ರುಬ್ಕೊಂಡಿರುವಂಥ ಮಿಶ್ರಣವನ್ನು ಹಾಕಬೇಕು. ಅದಕ್ಕೆ 1 ಲೋಟ ಮಜ್ಜಿಗೆಯನ್ನು ತೊಗೊಂಡಿದ್ದೀನಿ. ಬೇಕಾದರೆ ಮೊಸರು ಕೂಡ ತೊಗೊಳ್ಬೋದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಾದ ಮೇಲೆ ಈ ಸಾಸಿವೆಗೆ ಒಂದು ಒಗ್ಗರಣೆ ಅಂದ್ಕೊಳ್ಳೋಣ. ಒಗ್ಗರಣೆಗೆ 1/4 ಸ್ಪೂನು ಎಣ್ಣೆ ತಗೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಸಿಡಿಬೇಕು, ಆಗ ಟೇಸ್ಟ್ ಚೆನ್ನಾಗಾಗತ್ತೆ. ನಂತರ ಒಣಮೆಣಸು, ಕರಿಬೇವು ಹಾಗೆ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಒಗ್ಗರಣೆ ರೆಡಿಯಾಗಿದೆ. ಇದನ್ನು ಆ ರುಬ್ಬಿದ ಮಿಶ್ರಣಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮಗೇನಾದರೂ ಇನ್ನೂ ತೆಳ್ಳಗೆ ಬೇಕು ಅಂತ ಅಂದರೆ ನಾವಿದಕ್ಕೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ಬೋದು.